ಅಯೋಧ್ಯೆಯ ಪುಣ್ಯ ನಗರಿಯಲ್ಲಿ ನಾವು ಕರ್ನಾಟಕದ ನೆಲದಿಂದ ಬಂದಿರತಕ್ಕಂತಹ ವಿವಿಧ ಪೀಠದ ಗುರುವರ್ಯರು ಮಹಾಸ್ವಾಮಿಗಳ ಜೊತೆಯಲ್ಲಿದ್ದೀವಿ. 7 ಪ್ರಮುಖ ಪೀಠಗಳ ಮಹಾಸ್ವಾಮೀಜಿಗಳು ಇವತ್ತು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಬಂದಿದ್ದಾರೆ. ಪೂಜ್ಯ ಶ್ರೀ ನಿರಂಜನಾನಂದ ಮಹಾಸ್ವಾಮೀಜಿಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರು ಪೀಠ ಕಾಗಿನೆಲೆ, ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರಚನೆಯ ಮಹಾಸ್ವಾಮೀಜಿ ಮಾದಾರಚನೆಯ ಗುರುಪೀಠ ಚಿತ್ರದುರ್ಗ, ಪೂಜ್ಯ ಶ್ರೀ ಶಾಂತವೀರ ಮಹಾಸ್ವಾಮೀಜಿ ಶ್ರೀ ಜಗದ್ಗುರು ಕುಂಚಟಿಕ ಮಹಾಸಂಸ್ಥಾನ ಮಠ ಕುಂಚಗಿರಿ ಹೊಸದುರ್ಗ, ಪೂಜ್ಯ ಶ್ರೀ ಇಮ್ಮಡಿ ಸಿದ್ದರಾಮಯ್ಯ ಮಹಾಸ್ವಾಮೀಜಿ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠ ಚಿತ್ರದುರ್ಗ, ಪೂಜ್ಯ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಗಳು ಶ್ರೀ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಹರಿಹರ, ಪೂಜ್ಯ ಶ್ರೀ ವಚನಾನಂದ ಸ್ವಾಮೀಜಿ ಪಂಚಮಸಾಲಿ ಗುರುಪೀಠ ಹರಿಹರ, ಪೂಜ್ಯ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ ಭಗೀರಥ ಪೀಠ ಮಧುರೆ. ವಚನಾನಂದ ಶ್ರೀ ಸೂರ್ಯನಿದ್ದಾನೆ, ಸೂರ್ಯನ ಮುಂದೆ ಎಲ್ಲ ಸ್ವಾಮೀಜಿಗಳಿದ್ದಾರೆ. ಸೂರ್ಯನ ಮುಖಾಂತರ ಯಾವ ರೀತಿ ಸಂದೇಶಗಳು ಕಿರಣಗಳು ಹೊಮ್ಮತ್ತೆ ಬದುಕು ಕಟ್ಟುಗಳ ಮೂಲಕ ಸಮಾಜಕ್ಕೆ ಅಂತ ಬೆಳಕು ಬರಬೇಕಾಗಿದೆ. ವಚನಾನಂದ ಶ್ರೀಗಳೇ, ಅಯೋಧ್ಯೆಯಲ್ಲಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಸರ್ವೇಶು ರಮಂತೆ ಇತಿ ರಾಮ ಅಂತ ಎಲ್ಲ ಕಡೆ ಒಂದೇ ಶಬ್ದ ಕೇಳ್ತಾ ಇರೋದು ರಾಮನಾಮ. ಇದು ಸುಮಾರು 500 ವರ್ಷಗಳ ಅದೆಷ್ಟೋ ಜನಗಳ ಹೋರಾಟದ ಫಲ. ಯಾರೋ ಹೋರಾಟ ಮಾಡಿದ್ದಾರೆ, ಯಾರೋ ಹೊಡೆತ ತಿಂದಾರೆ, ಯಾರೋ ಜೈಲಿಗೆ ಹೋಗಿದ್ದಾರೆ. ಆದರೆ ಯಾವ ಶುಕ್ರದ ಫಲವೋ ಯಾವ ಜನ್ಮದ ಫಲವೋ ಗೊತ್ತಿಲ್ಲ. ನಾವೆಲ್ಲ 5-7 ಜನ ಸ್ವಾಮೀಜಿಯವರು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ, ವಿಶೇಷವಾಗಿ ರಾಮಲಲ್ಲಾನ ಮೂರ್ತಿ ಅನಾವರಣಕ್ಕೆ ಬಂದಿರುವಂಥದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಅವಧ ನಗರ. ಒಂದು ಕಾಲಕ್ಕೆ ಇಲ್ಲಿ ಸುಮಾರು ಬಾರಿ ನಾವು ಅಯೋಧ್ಯೆಗೆ ಬಂದಿದ್ದೇವೆ. ಅಂದಿನ ಅಯೋಧ್ಯಕ್ಕೂ ಇಂದಿನ ಅಯೋಧ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಾಶ್ಮೀರ ಎನ್ನ ಸಿರ, ಹಿಮಾಲಯ ಶ್ರೇಣಿಗಳೇ ಎನ್ನ ಭಾಗಗಳು, ವಿಂಧ್ಯ ಎನ್ನ ಕಟೆ, ಕನ್ಯಾಕುಮಾರಿ ನನ್ನ ಪಾದಯುಗ್ಮ, ನಾನು ಅಡಿ ಇಡಲು ಭಾರತ ಅಡಿ ಇಟ್ಟಂತೆ. ಇವತ್ತು ಇಡೀ ಭಾರತ ಇವತ್ತು ಅವಧ ನಗರದಲ್ಲಿ ಇದೆ ಅನ್ನುವಂಥದ್ದು ಹೆಮ್ಮೆ ನಮ್ಮದು. ಹನುಮ ನಾಡಿಂದ ಇವತ್ತು ರಾಮನ ನಾಡಿಗೆ ಎಲ್ಲ ಮಠಾಧೀಶರು ನಾವು ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ನೋಡ್ದಂಗೆ ಈ ಸಂಭ್ರಮವನ್ನು ಭಾರತೀಯರು ಯಾವತ್ತೂ ಕೂಡ ಈ ಸಂಭ್ರಮವನ್ನು ಕಂಡಿರಲಿಲ್ಲ. ಅಯೋಧ್ಯೆಯ ಪ್ರತಿ ಕಲ್ಲು, ಪ್ರತಿ ಗಲ್ಲಿ, ಪ್ರತಿ ಮನೆ, ಪ್ರತಿ ಮರನೂ ಕೂಡ ಇವತ್ತು ರಾಮನನ್ನು ಜಪ ಮಾಡ್ತಾ ಇದೆ. ಈ ಸಂಭ್ರಮವೇ ನಮ್ಮೆಲ್ಲರ ಸೌಹಾರ್ದತೆಯನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ 4-5 ಲಕ್ಷ ಜನ ಹೋರಾಟ ಮಾಡಿ ಪ್ರಾಣವನ್ನು ತೆತ್ತಿದ್ದಾರೆ. ಎಲ್ಲ ಆತ್ಮಗಳ ಪರವಾಗಿ ನಾವೆಲ್ಲರೂ ಕೂಡ ಚಿರಶಾಂತಿಯನ್ನು ಕೋರಬೇಕಾಗಿದೆ. ಇದೊಂದು ಐತಿಹಾಸಿಕ ಘಟನೆ. ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂಥದ್ದು ಇದು ಭಾರತೀಯರ ಧಾರ್ಮಿಕ ಅಸ್ಮಿತೆಯನ್ನು ಉಳಿಸುವಂಥ ಕೆಲಸವನ್ನು ಇಲ್ಲಿನ ಸಾಧು ಸಂತರು, ಹೋರಾಟಗಾರರು, ಸಂಘಟನೆ, ಪರಿವಾರ ಮಾಡಿದೆ. ಅವರೆಲ್ಲರಿಗೂ ಕೂಡ ನಾವು ಇವತ್ತು ಕರ್ನಾಟಕದ ಎಲ್ಲ ಮಠಾಧೀಶರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಕಳೆದ 4 ತಿಂಗಳ ಹಿಂದೆ ಚಕ್ರವರ್ತಿ ಸುಲಿಬೆಲೆಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ರಾಮ ಮಂದಿರವನ್ನು ಸ್ವಚ್ಛ ಮಾಡಿ ಅಲ್ಲಿ ಸಂಗ್ರಹ ಮಾಡಿದಂಥ ಮೃತ್ತಿಕೆಯನ್ನು ತಂದು ಆ ಗರ್ಭಗುಡಿಯಲ್ಲಿ ನಾವೆಲ್ಲರೂ ಕೂಡ ಬಿಟ್ಟಿದ್ವಿ. ಇವತ್ತು ಆ ಗರ್ಭಗುಡಿಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು ನಮ್ಮ ಬದುಕಿನ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರೀಗಳೇ, ಸಾಮಾನ್ಯವಾಗಿ ಹಿಂದೂ ಸಮುದಾಯವನ್ನ ಏಕೀಕರಣಗೊಳಿಸಲಿಕ್ಕೆ ಅಯೋಧ್ಯೆಯ ಪುಣ್ಯಭೂಮಿ ಸಾಕ್ಷಿ ಆಗ್ತಾ ಇದೆ, ರಾಮ ಮಂದಿರ ಸಾಕ್ಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆದರೆ ರಾಜಕೀಯ ನಾಯಕರ ಹೇಳಿಕೆ ಹಿಂದೂಗಳಲ್ಲಿ ಒಡಕನ್ನ ಮೂಡಿಸ್ತಿದ್ದಾರೆ. ಈ ರಾಮ ಎಲ್ಲರ ರಾಮ ಅಲ್ಲ, ಶೈವರ ರಾಮ ಅಲ್ಲ, ಶಾಕ್ತರ ರಾಮ ಅಲ್ಲ ಅಂತೇಳಿ ಏನು ಹೇಳ್ತೀರಿ? ಕನಕದಾಸರು ಈ ರಾಮನ ಬಗ್ಗೆ ಒಂದು ಕೀರ್ತನೆಯನ್ನು ಬರೀತಾರೆ. ಅಂಗಳದೊಳು ರಾಮನ ಆಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂತ. ಬಹುಶಃ ಈ ಅಯೋಧ್ಯೆಯಲ್ಲಿ ಆ ರಂಗ ರಾಮ ಹಾಡಿದಂತಹ ನೆಲದಲ್ಲಿ, ಓಡಾಡಿದಂತಹ ನೆಲದಲ್ಲಿ ನಾವೆಲ್ಲರೂ ಇವತ್ತು ಆ ಮಣ್ಣನ್ನು ಸ್ಪರ್ಶ ಮಾಡಿದ್ದೇವೆ, ಇಲ್ಲೇ ಉಳ್ಕೊಂಡಿದ್ದೇವೆ. ಅಖಂಡ ಭವ್ಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಕನಸು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು. ಆ ಕನಸು ನೆನಸಾಗುವಂತಹ ಕ್ಷಣಗಣನೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಬೆಳಕರೆದರೆ ಈ ದೇಶದ ಪ್ರಧಾನಮಂತ್ರಿಯವರು ಈ ರಾಮ ಮಂದಿರವನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ರಾಮ ಮಂದಿರ ಪ್ರತಿಷ್ಠಾಪನೆಗೆ, ಆ ಮಂದಿರ ನಿರ್ಮಾಣಕ್ಕೆ ಸಾಕಷ್ಟು ಜನರು ಜೀವತ್ಯಾಗಗಳನ್ನು ಮಾಡಿದ್ದಾರೆ. ಅವರೆಲ್ಲರ ಕನಸು ಇವು ನೆನಸಾಗುವಂಥದ್ದು. ಅಂತಹ ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಅನ್ನುವಂಥದ್ದೇ ನಮ್ಮ ಪೂರ್ವಜನ್ಮದ ಪುಣ್ಯ ಅನ್ನುವಂಥದ್ದು ನಾವು ಭಾವಿಸ್ಕೊಂಡಿದ್ದೀವಿ. ಹಾಗೆ
ಇದಕ್ಕೆ ಯಾವುದೇ ರೀತಿಯಾದಂತಹ ಲೇಪನ ಹಚ್ಚದಲೇ ರಾಮ ಪ್ರತಿಯೊಬ್ಬರ ಮನಸ್ಸಲ್ಲೂ ಆ ರಾಮ ಇದ್ದಾನೆ, ಕಣಕಣದಲ್ಲೂ ರಾಮ ಇದ್ದಾನೆ. ಅವನನ್ನು ನಾವು ಪೂಜಿಸಿ ಅವನ ಸಾಕ್ಷಾತ್ಕಾರಕ್ಕೆ ಒಳಗಡೆ ಆಗಬೇಕು. ಹಾಗಾಗಿ ಅಂತಹ ಕಾರ್ಯವನ್ನು ರಾಜ್ಯದ ಜನಗಳು ಕಣ್ ತುಂಬಿಕೊಂಡು ಪಾವನರಾಗಲಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಲಿ ಉದ್ಘಾಟನೆ ಮಾಡಿಸ್ತಿರೋದಕ್ಕೂ ಕೂಡ ಆಕ್ಷೇಪಗಳು. ಇದ್ರ ಬಗ್ಗೆ ಏನು ಹೇಳಿ? ನಾಳೆ ದಿವಸ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ರಾಮ ಮಂದಿರ ಉದ್ಘಾಟನೆಗೆ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಲೋಕಾರ್ಪಣೆ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರಿಗೆ ಸಂತೋಷದ ವಿಷಯ. ಹಾಗಾಗಿ ನಾವೆಲ್ಲರೂ ಕೂಡ ಬಹುತೇಕ ಕರ್ನಾಟಕದ ಅನೇಕ ಸಮುದಾಯದ ಮಠಾಧೀಶರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದ್ದೇವೆ ಅನ್ನೋದೇ ಭಾಳ ಸಂತೋಷದ ವಿಚಾರ. ಹಾಗಾಗಿ ಬಹುತೇಕ ಭಾರತೀಯರ ಕನಸು ನಾಳೆ ನನಸಾಗ್ತಾ ಇದೆ. ಅದಕ್ಕೆ ನಾವು ಸಾಕ್ಷೀಕರಿಸಿದ್ದೀವಿ ಅನ್ನೋದೇ ನಮಗೆ ಸಂತೋಷ ಮತ್ತು ಸಂಭ್ರಮ ಅನ್ನುವಂಥದ್ದು. ಸಮುದಾಯಗಳ ಹೆಸರಲ್ಲಿ, ಮತಗಳ ಹೆಸರಲ್ಲಿ ವಿಭಜನೆ ಆಗ್ತಲೇ ಬಂದಿದೆ ನಮ್ಮ ಸಮಾಜ. ಆದರೆ ಇಡೀ ಹಿಂದೂ ಸಮುದಾಯವನ್ನು ಒಗ್ಗೂಡಿಸುವಲ್ಲಿ ರಾಮ ಮಂದಿರದ ಪಾತ್ರ ಏನು ಅಂತ ಹೇಳಿ? ಸನಾತನ ಹಿಂದೂ ಧರ್ಮದಲ್ಲಿ ಭಾರತೀಯರು ಅನೇಕ ಜಾತಿ ಮತ ಪಂಥಗಳಿದ್ದರೂ ಸಹ ನಾವೆಲ್ಲರೂ ಸಹ ಭಗವಂತನನ್ನು ಆರಾಧಿಸುವಂಥದ್ದು ಬೇರೆ ಬೇರೆ ಸಂಪ್ರದಾಯಗಳಿದ್ದರೂ ನಾವು ಇಂತಹ ವಿಚಾರದಲ್ಲಿ, ಅದರಲ್ಲೂ ಭಗವಾನ್ ರಾಮಚಂದ್ರ ಪ್ರಭು ಮರ್ಯಾದಾ ಪುರುಷೋತ್ತಮ ಅಂತೇಳಿ ನಾವೇನು ಕರಿತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ, ಎಲ್ಲರಿಗೂ ಆದರ್ಶವಾಗಿರುವಂಥವರು, ಸದ್ಗುಣ ಸದ್ಭಾವನೆಗಳಿಂದ ಅವರು ಎಲ್ಲರನ್ನೂ ಸಹ ಇವತ್ತು ಆಕರ್ಷಣೆ ಮಾಡಿರುವಂಥವರು. ಅಂಥವರಿಂದ ನಾವೆಲ್ಲ ಸಹ ಪ್ರೇರಣೆಯಾಗಿ ಇವತ್ತು ಎಲ್ಲರೂ ಅವರನ್ನು ಆರಾಧಿಸಬೇಕು, ಅವರ ಸದ್ಗುಣಗಳನ್ನು ಸದ್ಭಾವನೆಗಳನ್ನು ಮೈಗೂಡಿಸ್ಕೊಳ್ಬೇಕು. ಅಂತಹ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನ ಈ ಒಂದು ಪುಣ್ಯಕ್ಷೇತ್ರ ನಾವೆಲ್ಲರೂ ಸಹ ಇರುವಂಥದ್ದು. ನಾವು ನಾಳಿನ ಅಂಥ ಭವ್ಯವಾದ ದಿವ್ಯವಾದ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತು ಈ ಕಡೆ ಕಣ್ತುಂಬಿಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ನೋಡ್ತಾ ಇದೆ. ಇವತ್ತು ಈಗ ತಾನೇ ಇಲ್ಲಿ ನೋಡಿದ್ವಿ ಸೂರ್ಯನ ಒಂದು ಚಿತ್ರವನ್ನು. ಸೂರ್ಯವಂಶ ಕ್ಷತ್ರಿಯೋತ್ತಮರಲ್ಲಿ ಶ್ರೀರಾಮಚಂದ್ರ ಅವತಾರ ಪುರುಷ ಅಂತೇಳಿ ನಾವೇನು ಪೂಜಿಸ್ತಾ ಇದ್ದೇವೆ. ಎಲ್ಲರಲ್ಲೂ ಬೆಳಕನ್ನು ಕಾಣುವಂತಹ ಇಂತಹ ಒಂದು ಸುದಿನ ನಮ್ಮದಾಗಿದೆ. ಅದಕ್ಕಾಗಿ ಆ ರೀತಿಯಾದ ಭೇದ ಭಾವನೆ ಇಟ್ಟುಕೊಳ್ಳದೆ, ಯಾವುದೂ ಜಾತಿ ಮತ ಭೇದಗಳಿಲ್ಲದೆ ಎಲ್ಲರೂ ಸಹ ನಾವೆಲ್ಲರೂ ಸೇರಿ ಇಂಥ ಒಂದು ಸುಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸೋಣ, ಸಂಭ್ರಮವನ್ನು ಪಡೋಣ. ಆ ಮೂಲಕ ಎಲ್ಲರೂ ಸಹ ಭಾವೈಕ್ಯತೆಯಿಂದ ಎಲ್ಲರೂ ಸಹ ಒಂದಾಗಿ ಜೀವಿಸೋಣ ಅನ್ನುವಂಥ ಕರೆ ನಮ್ಮದಾಗಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.